ಅಂದಪ್ಪ ಅವಳೇ ಏನೋ ಮಾಡಿದಾಳೆ. ಇಲ್ಲಾಂದರೆ ನಮ್ಮನೇಲಿ ಬೇರೆ ಮಕ್ಕಳಿದ್ದಾರಲ್ಲ ಅವರೆಲ್ಲ ಚೆನ್ನಾಗೇ ಇದ್ದಾರೆ, ಇವನು ಚೆನ್ನಾಗೇ ಇದ್ದ. ಯಾವತ್ತು ಅವಳು ಇವನು ಬದುಕಲ್ಲಿ ಎಂಟ್ರಿ ಆದ್ಲೋ ಅವತ್ತಿಂದ ಶುರುವಾಯ್ತು ನೋಡು ಇವನು ಬದುಕಲ್ಲಿ ಕೊಲ್ಯಾಪ್ಸ್. ಇಷ್ಟು ಕೀಳು ಮಟ್ಟಕ್ಕೆ ಇಳಿಯೋಕ್ಕೆ ಅವಳೇ ಕಾರಣ, ನಮ್ಮ ಕೈ ತಪ್ಪೋದಕ್ಕೂ ಅವಳೇ ಕಾರಣ. ಒಟ್ಟಿನಲ್ಲಿ ಅವನು ಹೇಗಾದರೂ ಒಳ್ಳೆಯವನಾಗ್ಬಿಟ್ರೆ ಸಾಕಪ್ಪ, ನನ್ನೊಳಗಿನ ಪಾಪ ಪ್ರಜ್ಞೆಗೆ ಒಂದು ಪ್ರಾಯಶ್ಚಿತ್ತ ಸಿಗುತ್ತೆ. ಆಮೇಲೆ ನಾನು ನಿಶ್ಚಿಂತೆಯಿಂದ ಪ್ರಾಣ ಬಿಡ್ಬೋದು ಕಣಪ್ಪ. ಅಂಕಲ್, ಏನು ನೀವು ಏನೇನೋ ಮಾತಾಡ್ತಾ ಇದ್ದೀರಾ? ಪ್ಲೀಸ್ ಸುಮ್ಮನೆ ರೀ, ಹಾಗೆಲ್ಲ ಮಾತಾಡಬೇಡಿ. ನಾವೆಲ್ಲ ಇಲ್ವಾ? ನೋಡಿ ಅಂಕಲ್, ಏನೇನು ಆಗಬೇಕು ಅಂತ ಇರುತ್ತೋ ಅದೇ ಆಗೋದು. ಭಗವಂತ ಎಲ್ಲ ನಿಶ್ಚಯ ಮಾಡಿಬಿಟ್ಟಿರ್ತಾನೆ, ನಾವೇನು ಮಾಡೋಕ್ಕಾಗಲ್ಲ. ಒಳ್ಳೇದಾಗಲಿ ಅಂತ ಹರಿಸ್ಬೋದು. ಕೆಲಸ ಮಾಡಿ ದೇವ್ರಿಗೆ ಹರಕೆ ಹೊತ್ಕೊಳ್ಳಿ, ಒಳ್ಳೇದಾಗಬೇಕು ಅಂತಿದ್ರೆ ಆಗುತ್ತೆ ಅಷ್ಟೇ. ಆನಂದಪ್ಪ, ನನಗನ್ಸುತ್ತೆ ಅವನು ಈ ಸ್ಥಿತಿಯನ್ನು ಗೌತಮ್ಗೆ ಹೋಗಿ ವಿವರಿಸಿದ್ರೆ ಪ್ರಯೋಜನ ಇಲ್ಲ ಅಂಕಲ್. ಒಂದು ವೇಳೆ ಗೆಳೆಯ ಅವನ್ನ ಕ್ಷಮಿಸಂಗಿದ್ದಿದ್ರೆ ಅವತ್ತೇ ಕ್ಷಮಿಸಿರೋನು ಮನೆಯಿಂದ ಹೊರಗಡೆ ತಳ್ತಾ ಇರಲಿಲ್ಲ. ಅದೆಲ್ಲ ಮೀರೋಗ್ಬಿಟ್ಟಿದೆ. ಆಗಿದ್ದೆಲ್ಲ ಒಳ್ಳೇದಾಯಿತು ಅಂತಲೇ ಅಂದ್ಕೊಳ್ಳಿ. ಗೆಳೆಯ ಅವನ ಮನೆಯಿಂದ ಹೊರಗಡೆ ಹಾಕಿ ಒಳ್ಳೆ ಕೆಲಸನೇ ಮಾಡಿದ್ದಾನೆ. ಇಂಥವ್ರನ್ನೆಲ್ಲ ಹತ್ತಿರ ಇಟ್ಕೋಬಾರ್ದು ಅಂಕಲ್. ನೀವು ಅಷ್ಟೇ ಅವನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ವಿಷ ಜಂತು ಅವನು. ಆನಂದ್, ಆದರೂ ಒಬ್ಬ ಮನುಷ್ಯ ಜೀವನ ಪೂರ್ತಿ ಕೆಟ್ಟವನಾಗೇ ಇರ್ತಾನ. ಮೇ ಬಿ ಅವ್ನು ಬದಲಾಗ್ಬೋದಲ್ವಾ? ನಾವು ಯಾಕೆ ಒಂದು ಚಾನ್ಸ್ ಕೊಟ್ಟು ನೋಡಬಾರ್ದು? ಏನಪ್ಪ ಅಣ್ಣ ನೀನು? ಅಲ್ಲ, ಅವನ ಬಗ್ಗೆ ಎಲ್ಲ ಗೊತ್ತಿದ್ದು ಅವ್ನ ಪರವಾಗಿ ಮಾತಾಡ್ತಾ ಇದೆಯಲ್ಲ ನೀನು. ಅಲ್ಲ, ಅವನಲ್ಲಿ ಬಗ್ಗೋ ಗುಣ ಒಂದು ಸ್ವಲ್ಪನಾದರೂ ಇದ್ದಿದ್ದಿದ್ರೆ ನಾವು ಬಗ್ಸೋ ಪ್ರಯತ್ನ ಮಾಡ್ಬೋದಾಗಿತ್ತು. ಅದಿಲ್ವಲ್ಲ, ಏನು ಪ್ರಯೋಜನ ಇಲ್ಲ. ಬಗ್ಸೋ ಪ್ರಯತ್ನ ಪಟ್ಟರೆ ಅದು ಮುರಿದೋಗುತ್ತೆ ಅಷ್ಟೇ. ನೋಡಿ, ದಯವಿಟ್ಟು ಇವಾಗ ಅವನ ಬಗ್ಗೆ ಮಾತಾಡೋದನ್ನ ನಿಲ್ಲಿಸ್ಬಿಡಿ. ಎಷ್ಟು ಮಾತಾಡಿದ್ರು ವೇಸ್ಟ್ ಅಂಕಲ್. ಅವನು ಬದಲಾಗ್ತಾನೆ ಅನ್ನೋದೇ ಒಂದು ಭ್ರಮೆ. ಪ್ಲೀಸ್ ಅವನ ಬಗ್ಗೆ ಮಾತಾಡೋದು ಬೇಡ, ಬಿಟ್ಬಿಡಿ. ಹಾಯ್ ಮಾ. ಕಂದ, ಹೇಗಿದ್ಯಾ ಪುಟಿ? ಏನ್ ಮಾಡ್ತಾ ಇದ್ದೆ? ನಮ್ಮ ಮಹಿಮಾ ಏನ್ ಮಾಡ್ತಿದ್ದಾಳೆ? ಮಕ್ಳ ಜೊತೆ ಸೆಟ್ಲ್ ಆಗ್ಬಿಟ್ಲಾ? ಹಾಂ ಮಾ, ಫುಲ್ ಸೆಟ್ಲ್ ಆಗಿಬಿಟ್ಟಿದ್ದಾಳೆ. ಬಂದಾಗ್ಲಿಂದ ಮಕ್ಕಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಿದ್ದಾಳೆ. ನನ್ನ ಕಡೆ ತಿರುಗಿ ನೋಡ್ತಿಲ್ಲ ಅವಳು. ಅವ್ರು 3 ಜನನೂ ಒಂದು ಗುಂಪು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಗ್ರೂಪಿಸಮ್ಮು. ನನ್ನನ್ನೇ ಹೊರಗೆ ನೋಡ್ತಾರ ಟ್ರೀಟ್ ಮಾಡ್ತಿದ್ದಾರೆ. ಬಟ್ ಏನೇ ಹೇಳಮ್ಮ, ಅವಳು ಖುಷಿಯಾಗಿರೋದನ್ನ ನೋಡಿ ತುಂಬಾ ಖುಷಿಯಾಗುತ್ತೆ. ಭೂಮಿ, ಹಾಗಾದ್ರೆ ಮಕ್ಕಳನ್ನು ಇಲ್ಲೇ ಕಳಿಸ್ಕೊಟ್ಬಿಡೆ, ನಮಗೂ ಖುಷಿ ಆಗುತ್ತೆ. ಹೇಗಿದ್ರು ಸಮ್ಮರ್ ಹಾಲಿಡೇಸ್ ಅಲ್ವಾ, ಎಲ್ಲರೂ ಒಟ್ಟಿಗೆ ಇರ್ತಾರೆ. ನನಗೂ ತುಂಬಾ ಖುಷಿ ಆಗುತ್ತೆ. ಕಳಿಸ್ಕೊಡೆ ಭೂಮಿ. ಅಮ್ಮ, ಅದಂತೂ ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ. ನೀನು ಗೊತ್ತಿಲ್ಲ, ಅವ್ರು ಮುಂಚಿನ ಥರ ಅಲ್ಲ. ಈ ಮನೆಗೆ ಬಂದಮೇಲೆ ಫುಲ್ ಚೇಂಜ್ ಆಗೋಗ್ಬಿಟ್ಟಿದ್ದಾರೆ. ಕೈಗೆ ಸಿಗಲ್ಲ, ಹೇಳಿದ ಮಾತು ಕೇಳಲ್ಲ, ಹಠ ಮಾಡ್ತಾರೆ. ಅವ್ರನ್ನ ಹ್ಯಾಂಡಲ್ ಮಾಡೋದು ನಿಜವಾಗ್ಲೂ ತುಂಬ ಕಷ್ಟ. ಅವ್ರ ಜೊತೆ ಹೇಗಿ ನಾನೇ ಅಭ್ಯಾಸ ಮಾಡ್ಕೋತಿದ್ದೀನಿ. ನಿನಗೆ ಯಾಕೆ ಬೇಕೋ ಆ ದುಃಖ? ನೀನು ಹ್ಯಾಪಿಯಾಗಿರೋ, ಡೋಂಟ್ ವರಿ. ಆ ರೀತಿ ಎಲ್ಲ ಏನೂ ಆಗಲ್ವೇ? ನಿಮ್ಮನ್ನೆಲ್ಲ ಸಾಕು ಬೆಳೆಸಿಲ್ವೇನ? ಸುಮ್ಮನೆ ಕಳಿಸ್ಕೊಡು. ಮಾಮ, ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿಲ್ಲ. ನಿನ್ನ ಮಕ್ಕಳಷ್ಟು ಪುಣ್ಯಕೋಟಿ ಮಕ್ಕಳೆಲ್ಲ ಇರೋ ಕೋತಿಗಳು. ಮಾತಾಡ್ತಾನೆ ಇರ್ತಾರ, ವಂಡ್ರಗಪ್ಪೆತ್ತಾರ. ನಿಜ ಹೇಳ್ತೀನಿ, ಅವ್ರಿಗೆ ವಿಚಿತ್ರ ಪ್ರಶ್ನೆಗಳನ್ನು ಎಲ್ಲಿಂದ ಹುಟ್ಟಾಕ್ತಾರೋ ಅಂತಾನೆ ಗೊತ್ತಿಲ್ಲ. ಅಪ್ಪ, ಅದಕ್ಕಂತೂ ಉತ್ತರ ಕೊಡೋಕ್ಕೆ ಸಾಧ್ಯ ಆಗಲ್ಲ. ತಲೆ ಸಿಡ್ದೋಗುತ್ತೆ ಗೊತ್ತಾ. ನೋಡು, ನಾನಿರೋ ಟೆನ್ಷನು ನಿನಗೆ ಬೇಡ, ನಾನು ಅವ್ರನ್ನ ಕಳಿಸ್ಕೊಡಲ್ಲ ಅಷ್ಟೆ. ಸುಮ್ಮನೆ ಇರೆ. ನೀವೇನು ಚಿಕ್ಕ ವಯಸ್ಸಲ್ಲಿ ತುಂಬ ಪುಣ್ಯ ಕೋಟಿಗಳ ಥರ ಇರಲಿಲ್ಲ, ಕೋತಿಗಳಾಗಿದ್ರಿ. ಬಾಲ ಒಂದಿರಲಿಲ್ಲ ಅಷ್ಟೆ. ಆ ಥರದ್ದು ಏನಿರಲಿಲ್ಲ. ಏನು ಚಿಕ್ಕ ಮಕ್ಕಳು ಸ್ವಲ್ಪ ತುಂಟಾಟ ಮಾಡ್ತಿದ್ವಿ ಅಷ್ಟೇ. ಇವ್ರ ಥರ ಏನಿರಲಿಲ್ಲ ನಾವು, ಕೋತಿಗಳು. ನಿಜವಾಗ್ಲೂ ಬೇರೆ ಲೆವೆಲ್ ಅಮ್ಮ ಇವ್ರು ಮಾಡೋದು ಕಿತ್ತಾಟಗಳು ಹೆಂಗಿರುತ್ತೆ ಅಂದರೆ ನನಗೊಂದೊಂದು ಸಲ ಸಿಟ್ಟಿಡ್ದೋಗ್ಬಿಡುತ್ತೆ. ಈ ಪದವಿಗೆ ರಾಜೀನಾಮಾ ಕೊಡೋ ಥರ ಏನಾದರೂ ಇದ್ದಿದ್ರೆ ರಾಜೀನಾಮಾ ಕೊಟ್ಟು ಬೇರೆ ಊರಿಗೆ ಹೋಗಿ ಸೆಟ್ಲ್ ಆಗೋಗ್ಬಿಡ್ತಿದ್ದೆ ನಾನು. ಬಟ್ ಹಾಗೆ ಮಾಡೋಕ್ಕಾಗಲ್ವೇ? ನೋಡು, ನನ್ನ ದುಃಖ ನಂದು, ನಾನು ನೋಡ್ಕೋತೀನಿ. ನೀನು ಆರಾಮಾಗಿರು, ನಿನಗೆ ಇದು ಯಾವುದು ಬೇಡ. ಅದು ಸರಿನೇ ಅನ್ನು. ಹಾಂ, ನಿನ್ನ ತಮ್ಮ ನಿನ್ನ ತಂಗಿನ ನೀನೇ ನೋಡ್ಕೋತಾ ಇದ್ದೆ, ಅರ್ಧ ಜವಾಬ್ದಾರಿ ನೀನೇ ತೊಗೊಂಡ್ಬಿಟ್ಟಿದ್ದೆ. ನನಗೆ ತಲೆನೋವು ಕಮ್ಮಿ ಆಯಿತು. ಏ ಭೂಮಿ, ಒಂದು ಒಳ್ಳೆ ಐಡಿಯಾ ಹೊಳಿತಿದೆ ಕಣೆ. ನೀನೊಂದು ಕೆಲಸ ಮಾಡು, ಇನ್ನೊಂದು ಮಗುಗೆ ಪ್ಲ್ಯಾನ್ ಮಾಡಿಬಿಡು. ಆ ಪಾಪು ಬಂದ ತಕ್ಷಣ ಇವರಿಬ್ರು ಆ ಪಾಪನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಆಗ ನಿನ್ನ ತಲೆನೋವು ಕಮ್ಮಿ ಆಗುತ್ತೆ. ಏನಂತೀಯ? ಅಮ್ಮ, ಇವ್ರನ್ನೇ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ, ಇದರಲ್ಲಿ ಇನ್ನೊಂದು ಮಾಡ್ಕೋಬೇಕು ಅಂತ. ಏನು ಮಾತಾಡ್ತೀಯ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ಇದು ಯಾವ ಸೀಮೆ ಸಲಹೆ ಅಂದರೆ ಒಳ್ಳೆ ಸಲಹೆ ಕಣೆ. ಲೇ, ನಾನು ತಮಾಷೆ ಮಾಡ್ತಿಲ್ಲ ಕಣೆ, ಸೀರಿಯಸ್ ಆಗೇ ಹೇಳ್ತಾ ಇದ್ದೀನಿ. ಒಳ್ಳೆ ಅಡ್ವೈಸು.
ಯೋಚನೆ ಮಾಡಿ ನೋಡು. ನಿನ್ನ ಹತ್ರ ಮಾತಾಡೋದೇ ವೇಸ್ಟು, ನೀನು ಫೋನ್ ನೋಡು. ಬಾಯ್ ಬಾಯ್. ಹುಚ್ಚುಡುಗಿ. ಬೇಬಿ ಏನು ಫುಲ್ ಪ್ಯಾಕ್ ತಗೊಂತ ಇದ್ಯಾ? ಗುಡ್ ಬಾಯ್ ತರ ಒಂದೇ ಒಂದು ತಗೋಬೇಕು, ಸರಿನಾ? ಮಾವ ಮಾವ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಮೈ ಹುಷಾರಿಲ್ವ? ಯಾಕೋ ಡಲ್ ಆಗಿದ್ದೀರಲ್ಲ? ಪಾರ್ಥ, ಇದು ದೈಹಿಕ ಅನಾರೋಗ್ಯ ಅಲ್ಲ ಕಣೋ, ಮನಸ್ಸಿಗೆ ಸಂಬಂಧಪಟ್ಟಿತ್ತು. ದೇಹದ ಅನಾರೋಗ್ಯಕ್ಕೆ ಲಕ್ಷಾಂತರ ಮೆಡಿಸಿನ್ ಇದೆ, ಆದರೆ ಮನಸ್ಸಿನ ಗಾಯಕ್ಕೆ ಮದ್ದಿಲ್ವಲ್ಲೋ. ಮಾವ, ಮದ್ದಿಲ್ಲ ಅಂತ ಯಾರು ಹೇಳಿದ್ದು? ನಮ್ಮ ದೇಹಕ್ಕೆ ಹೇಗೆ ಮದ್ದಿದೆಯೋ ಹಾಗೆ ನಮ್ಮ ಮನಸ್ಸಿಗೂ ಕೂಡ ಮದ್ದಿದೆ. ನಮ್ಮ ಮೈಂಡ್ ಇದೆಯಲ್ಲ, ಅದು ಒಂಥರ ದೇಹ ಇದ್ದ ಹಾಗೆ. ಅದನ್ನು ಇನ್ವಿಸಿಬಲ್ ಬಾಡಿ ಅಂತ ಹೇಳ್ತಾರೆ. ಹಾಂ, ನಮ್ಮ ದೇಹಕ್ಕಾಗಿರೋ ಗಾಯ ಕಾಣಿಸುತ್ತೆ, ಆದರೆ ಮನ್ಸಿಗಾಗಿರೋ ಗಾಯ ಕಾಣಲ್ಲ. ಬಟ್ ಗಾಯನೇ ಅಲ್ವಾ ಮಾವ? ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಇಂಪಾರ್ಟೆಂಟು. ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಆಮೇಲೆ ದೊಡ್ಡ ಸರ್ಜರಿ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಸುಮ್ಮನೆ ಅಲ್ಲಿ ತನಕ ಯಾಕೆ ಬಿಟ್ಕೋಬೇಕು? ಎಲ್ಲ ಇಲ್ಲೇ ಸರಿ ಮಾಡ್ಕೊಬಿಡ್ಬೇಕು. ಸೊ ಹೇಳಿ, ನಿಮ್ಮ ಮನಸ್ಸಲ್ಲಿರೋ ಸಮಸ್ಯೆ ಏನು ಅಂತ? ಬೇಡ ಪಾರ್ಥ, ಅಲ್ಲ ನನಗೆ ಹೇಳಿದರೂ ಅದು ನಿಂಗೆ ಇಷ್ಟ ಆಗಲ್ಲ. ಯಾಕೆ ನಿನ್ನ ಮಧ್ಯ ಸುಮ್ಮನೆ? ಮಾವ, ಕೆಲವೊಮ್ಮೆ ನಮ್ಗೆ ಇಷ್ಟ ಆಗದೆ ಇದ್ದಾಗ ನಮ್ಮ ಮನ್ಸಿಗೆ ಹತ್ತಿರ ಇರೋರು ಏನಾದರೂ ಹೇಳಿದ್ರೆ ಕಷ್ಟ ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ತಲೆಗೆಡ್ಸ್ಕೊಬೇಡಿ, ಅದೇನು ಅಂತ ಹೇಳಿ. ಪಾರ್ಥ, 3 ಹೊತ್ತು ತಲೆಯಲ್ಲಿ ಜೈ ವಿಷಯನೇ ಸುತ್ತಾ ಇದೆ ಕಣೋ. ಅಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ, ಅದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ಆದರೆ ಅವನೊಬ್ಬ ನೋಡು ಏನು ಮಾಡ್ಕೊಂಬಿಟ್ಟ. ಅವನ ಸ್ಥಿತಿ ಹೇಗಿದೆ ಗೊತ್ತಾ ಇವಾಗ? ಇಲ್ಲಿ ಜೈದೇವ್ ಅನ್ನೋರು ಇದಾರಲ್ಲ, ಅವರು ಸ್ವಲ್ಪ ಹೊರಗೆ ಕರೀತೆ. ಹಾಗೆಲ್ಲ ಕೆಲಸದವ್ರನ್ನ ಹೊರಗಡೆ ಕರೆಯೋಕ್ಕಾಗಲ್ಲ ಸರ್. ಜೈದೇವು ಇಲ್ಲಿ ಕೆಲಸದವ್ರ? ಹೌದು. ಸಂಕಟಾಗತ್ತೆ ಪಾರ್ಥ, ಸಂಕಟಾಗತ್ತೆ. ಏನು ಮಾವ, ಅವನ ಬಗ್ಗೆ ತುಂಬ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದೀರಾ? ಮತ್ತೆ ನಿಮ್ಮ ಮನಸ್ಸು ಏನಾದರೂ ಅವನ ಕಡೆ ವಾಲ್ತಾ ಇದೆಯೋ ಹೇಗೆ? ಇದು ಸಾಫ್ಟ್ ಕಾರ್ನರ್ ಅಲ್ಲ ಕಣೋ ಪಾರ್ಥ. ಈ ಮನುಷ್ಯ ಹುಟ್ಟಿಂದ ಸಾಯೋ ತನಕ ಒಂದೇ ಸ್ಥಿತಿಲಿ ಇರಲ್ಲ. ಪರಿಸರ ಪರಿಸ್ಥಿತಿ ಅವನು ಕ್ಷಣಕ್ಕೂ ಬದಲಾಯಿಸುತ್ತಾ ಹೋಗುತ್ತೆ. ಆ ಬದಲಾವಣೆನ ನಾವು ಗುರುತಿಸಿ ಅವನಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕು. ಇಲ್ಲಾಂದರೆ ಕೊನೆಗೆ ಅವನು ದುರಂತ ಮಾಡ್ಕೋತಾನಲ್ಲ, ಆವಾಗ ನಮಗೆ ಅಯ್ಯೋ ದೇವ್ರೆ, ಆವಾಗಲೇ ಇವನಿಗೆ ಸರಿಯಾದ ಬುದ್ಧಿ ಹೇಳಿದರೆ ಹೀಗೆ ಆಗ್ತಿರ್ಲಿಲ್ವೇನೋ ಅನ್ನೋ ಕೊರಗಿದೆಯಲ್ಲ, ಅದು ನಮ್ಮನ್ನು ಸಾಯೋ ತನಕ ಕಾಡುತ್ತೆ ಕಣೋ.